ಮಾರ್ಚ್ 16ರಂದು ದೇಶದಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆದಲ್ಲಿಂದಲೂ ಕೂಡ ಏಪ್ರಿಲ್ 19ರ ಮೊದಲ ಮತದಾನದ ಶುರುವಾದಲ್ಲಿಂದಲೂ ಕೂಡ ಜೂನ್ 1ರ ಇವತ್ತಿನ ದಿನದವರೆಗೆ ಎಲ್ಲ ಕಡೆಯಲ್ಲೂ ಕೂಡ ಜನ ಕೇಳ್ತಾ ಇರುವಂಥದ್ದು ಒಂದೇ ಒಂದು ಪ್ರಶ್ನೆ. ಅದೇನಂದ್ರೆ ಈ ಬಾರಿ ಯಾರು ಗೆಲ್ತಾರೆ, ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದು. ಈ ಪ್ರಶ್ನೆಗೆ ಉತ್ತರವನ್ನ ಪಡ್ಕೊಳ್ಳುವಂತಹ ಸಮಯ ಈಗ ಹತ್ತಿರ ಆಗ್ತಾ ಇದೆ. ಇವತ್ತು ಸಂಜೆ 6 ಗಂಟೆಯಿಂದ ನಿಮಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ 3ನೇ ಬಾರಿಯೂ ಮೋಡಿ ಮಾಡ್ತಾರಾ, ಮೋದಿ ಇಂಡಿ ಕೂಟಕ್ಕೆ ಮಣೆ ಹಾಕಿದ್ದಾನ ಮತದಾರ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನ ಮೂಲಕವಾಗಿ ಮಾಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ 3ನೇ ಬಾರಿಯೂ ಕೂಡ ಮೋಡಿ ಮಾಡ್ತಾರಾ, ಮೋದಿ ಇಂಡಿ ಕೂಟಕ್ಕೆ ಮಣೆ ಹಾಕಿದ್ದಾನ ಮತದಾರ ಅನ್ನುವಂಥದ್ದಕ್ಕೆ ಉತ್ತರ ಸಿಗುತ್ತೆ. ನ್ಯೂಸ್ 18ನಲ್ಲಿ ಎಕ್ಸಿಟ್ ಪೋಲ್ನಲ್ಲಿ ನ್ಯೂಸ್ 18 ನಡೆಸಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ ಸಂಪೂರ್ಣವಾದಂತಹ ಮಾಹಿತಿ, ಸಂಪೂರ್ಣವಾದಂತಹ ವಿವರ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಸರ್ವೆಯ ಚಿತ್ರಣ, ಸರ್ವೆ ವಿಧಾನ, ಸರ್ವೆಯ ಮೆಥಡಾಲಜಿ ಇದೆಲ್ಲದರ ಬಗ್ಗೆಯೂ ಕೂಡ ನಿಮಗೆ ಹೇಳೋದಿದೆ. ಯಾವ ಸ್ವರೂಪದಲ್ಲಿ ನಾವು ಈ ಒಂದು ಸರ್ವೆಯನ್ನು ನಡೆಸಿದ್ದೀವಿ, ಎಕ್ಸಿಟ್ ಪೋಲ್ ಬಗ್ಗೆ ನಡೆಸಿದ್ದೀವಿ ಅನ್ನೋಂಥದ್ದು ಕೂಡ ನಿಮಗೆ ಹೇಳ್ತೀವಿ. ಆದರೆ ಅದೆಲ್ಲಕ್ಕಿಂತಲೂ ಕೂಡ ಮುಂಚಿತವಾಗಿ ರಾಷ್ಟ್ರ ರಾಜ್ಯ ಚುನಾವಣಾ ಅಖಾಡದಲ್ಲಿ ಸದ್ದು ಮಾಡಿರುವಂತಹ ಒಂದಷ್ಟು ವಿಚಾರಗಳ ಬಗ್ಗೆ ಡೀಟೇಲ್ಸ್ ವರದಿಯನ್ನು ಕೂಡ ನೋಡುವಂಥದ್ದು ಬಹಳ ಮುಖ್ಯ ಆಗಿದೆ. ಅದರಲ್ಲೂ ಕೂಡ ದೇಶದಲ್ಲಿ ಈ ಬಾರಿ ಯಾವ ಸ್ವರೂಪದಲ್ಲಿ ಚುನಾವಣೆ ನಡೆದಿದೆ ಅನ್ನುವಂಥದ್ದನ್ನು ನೋಡ್ಲೇಬೇಕು. ಯಾಕಂದರೆ 7 ಹಂತಗಳಲ್ಲಿ ದೇಶದಲ್ಲಿ ಚುನಾವಣೆ ನಡೆದಿರುವಂಥದ್ದು. 97 ಕೋಟಿ ಮತದಾರರು ಈ ಬಾರಿ, ಇದೇ ಮೊದಲ ಬಾರಿಗೆ 97 ಕೋಟಿ, 100 ಕೋಟಿಗೆ ಹತ್ರ ಮತದಾರರು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ವಿಶ್ವದಲ್ಲಿ ಮತ ಹಾಕ್ತಾ ಇರುವಂಥದ್ದು ಇದೇ ಮೊದಲು. 97 ಕೋಟಿ ಜನ ಮತದಾರರಿದ್ದರು. ಅದರಲ್ಲಿ ಬಹುಪಾಲು ಮಂದಿ ತಮ್ಮ ಮತವನ್ನು ಚಲಾವಣೆ ಮಾಡಿದ್ದಾರೆ. 7 ಹಂತಗಳ ಈ ಸಲದ ಚುನಾವಣೆ ಒಂದು ರೀತಿಯಲ್ಲಿ 7 ಸುತ್ತಿನ ಕೋಟಿಯನ್ನು ಭೇದಿಸುವಂತಹ ಸ್ವರೂಪದಲ್ಲೇ ಇದ್ದಿತ್ತು. ಒಂದೊಂದು ಹಂತದಲ್ಲೂ ಒಂದೊಂದು ರೀತಿಯಂತಹ ಟ್ವಿಸ್ಟು, ಒಂದೊಂದು ರೀತಿಯಂತಹ ಟರ್ನು, ಹಂತಕ್ಕೂ ಮಾತುಗಳ ಮತಾಪುಗಳು ಕೂಡ ಹಾರ್ತಾ ಇದ್ವು. 10 ವರ್ಷಗಳ ಸಂಕಲ್ಪ ಮತ್ತು ಸಾಧನೆ ಅಂತ ಶುರು ಮಾಡಿದಂತಹ ಭಾರತೀಯ ಜನತಾ ಪಕ್ಷ ಚುನಾವಣೆ ಒಂದು ಹಂತವನ್ನು ದಾಟಿ 2ನೇ ಹಂತಕ್ಕೆ ಕಾಲಿಡುವ ಹೊತ್ತಿಗೆನೆ ನಿಧಾನಕ್ಕೆ ಮಾತಿನ ವರಸೆಯನ್ನು ಬದಲಿಸುವುದಕ್ಕೆ ಶುರು ಮಾಡಿತು. ಹಾಗೆ ವರಸೆ ಬದಲಿಸುವಂತೆ ಮಾಡಿದ್ದು ಕೂಡ ಇಂಡಿಯಾ ಕೂಟದ, ಅದರಲ್ಲೂ ಕಾಂಗ್ರೆಸ್ನ ಸಂವಿಧಾನ ರಕ್ಷಣೆ ಅನ್ನುವಂತಹ ಒಂದು ಅಜೆಂಡಾ. ಅದರ ಬಗೆನ ಒಂದು ವರದಿಯನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. 7 ಹಂತ. ಈ ಸಲದ ಚುನಾವಣೆ ಒಂದು ರೀತಿ 7 ಸುತ್ತಿನ ಕೋಟೆಯೇ ಆಗೋಯ್ತು. ಒಂದೊಂದು ಹಂತದಲ್ಲೂ ಕೂಡ ಒಂದೊಂದು ಟ್ವಿಸ್ಟ್ ಅಂಡ್ ಟರ್ನ್, ಹಂತಕ್ಕೊಂದು ಮಾತು ಮತಾಪು. 10 ವರ್ಷಗಳ ಸಂಕಲ್ಪ ಮತ್ತು ಸಾಧನೆ ಎಂದು ಮಾತು ಶುರು ಮಾಡಿದ ಬಿಜೆಪಿ ವರಸೆಯನ್ನ ಬದಲಿಸಿತು. ವರಸೆ ಬದಲಿಸುವಂತೆ ಮಾಡಿದ್ದು ಇಂಡಿಯಾ ಕೂಟದ, ಅದರಲ್ಲೂ ಕಾಂಗ್ರೆಸ್ನ ಸಂವಿಧಾನ ರಕ್ಷಣೆ ಅಜೆಂಡಾ. ಚುನಾವಣೆ ಘೋಷಣೆ ಆದ್ಮೇಲೆ ಉತ್ತರ ಪ್ರದೇಶದ ಮೀರತ್ನಿಂದ ಪ್ರಧಾನಿ ಮೋದಿ ಸಮಾವೇಶಗಳು ನಡೆದವು. ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಮೋದಿಗಾಗಿ ಮತ, ದೇಶಕ್ಕೆ ಹಿತ ಅಂತ ಹೇಳಿದ್ರು. भ्रष्टाचारियों को साफ कह रहा हूं, भ्रष्टाचारी कान खोल के सुन ले। ये मोदी पर चाहे कितने भी हमले करे, ये मोदी है, रुकने वाला नहीं है। भ्रष्टाचारी चाहे कितना ही बड़ा क्यों ना हो, एक्शन होगा, जरूर होगा। जिसने देश को लूटा है उसे लौटाना ही पड़ेगा, ये मोदी की गारंटी है। ನಂತರದ ದಿನಗಳಲ್ಲಿ ವಿವಾದಗಳನ್ನ ಕೆದಕುತ್ತಾ ಪ್ರತಿಪಕ್ಷಗಳ ಕೂಟವನ್ನ ಕೆಣಕುತ್ತಾ ಹೋದ್ರು. ತಮಿಳುನಾಡಲ್ಲಿ ಚುನಾವಣೆ ನಡೆಯುವ ಮುನ್ನ ಕಚ್ಚೇತೇವು ದ್ವೀಪ ವಿವಾದವನ್ನ ಮತ್ತೊಮ್ಮೆ ನೆನಪಿಸಿದ್ರು. ಡಿಎಂಕೆ ಮತ್ತು ಕಾಂಗ್ರೆಸ್ ಕೂಡ ಮೋದಿ ಮಾತಿಗೆ ಟಕ್ಕರನ್ನ ಕೊಟ್ವು. ಕಚ್ಚತೀವು ದ್ವೀಪವನ್ನ ಕಾಂಗ್ರೆಸ್ನವರು ವೇಸ್ಟ್ ಜಾಗ ಅಂದ್ಕೊಂಡಿದ್ರು ಅಂತ ಮೋದಿ. ಅಯ್ಯೋ ಪ್ರಧಾನಮಂತ್ರಿಗಳೇ, ಚೀನಾ ಭಾರತದ LAC ಗಡಿ ಸಂಘರ್ಷ ಮುಗಿತಿಲ್ಲ, ಆ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಪ್ರಶ್ನೆ ಮಾಡಿದೆ. ಕಚ್ಚತೀವು ಜನರನ್ನ ಕಾಂಗ್ರೆಸ್ನವರು ನಿಷ್ಠೂರ ಮಾಡಿದ್ರು ಅಂತ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 10 ವರ್ಷದಿಂದ ಸುಮ್ಮನಿದ್ರಿ, ಈಗ ಯಾಕೆ ಈ ವಿಷಯ ಬಂತು ಹೇಳಿ ಮೋದಿಜಿ ಅಂತ ಇಂಡಿಯಾ ಒಕ್ಕೂಟ ಕೇಳ್ತಾ ಇದೆ. ಇಂಡಿಯಾ ಕೂಟದ ಡಿಎಂಕೆ ಪಕ್ಷವನ್ನ ಬಿಡದಂತ ಪ್ರಧಾನಿ ಡಿಎಂಕೆ ಅವರ ಸಿದ್ಧಾಂತ, ಬದ್ಧತೆ, ಕಚ್ಚಾತೀವು ಜಾಗದ ವಿಷಯದಲ್ಲಿ ಬಟಾ ಬಯಲಾಗಿದೆ ಅಂತ ಹೇಳಿದ್ರು. ಆದರೆ ದಾಖಲೆಗಳನ್ನ ತೋರಿಸದೆ ಮಾತಾಡಬೇಡಿ,
ಇದು ನಿಮಗೆ ಶೋಭೆ ತರಲ್ಲ ಅನ್ನೋದು ಇಂಡಿಯಾ ಕೂಟದವರ ಮಾತು. ಡಿಎಂಕೆ ಅವರು ತಮಿಳುನಾಡಿನ ಜಾಗದ ರಕ್ಷಣೆಗೆ ಏನು ಮಾಡಿಲ್ಲ, ಈಗಲೂ ಕೂಡ ಏನು ಮಾಡ್ತಾ ಇಲ್ಲ ಅಂತಿದ್ದಾರೆ ಮೋದಿ. ಜನರ ದಾರಿ ತಪ್ಪಿಸೋಕೆ ಹೊಸ ಹೊಸ ಅಜೆಂಡಾ ಸೃಷ್ಟಿಸುತ್ತಿದ್ದೀರಾ ಅನ್ನೋದು ಇಂಡಿಯಾ ಕೂಟದವರ ಮಾತು. ಏಪ್ರಿಲ್ 2ರಿಂದ ಶುರುವಾಗಿದ್ದು ಅಸಲಿ ಮಾತಿನ ಯುದ್ಧ. ಯಾವಾಗ ರಾಹುಲ್ ಗಾಂಧಿ ಬಿಜೆಪಿ ಮತ್ತೊಮ್ಮೆ ಗೆದ್ರೆ ಸಂವಿಧಾನ ಉಳಿಸೋದಿಲ್ಲ ಅಂದ್ರೂ ಅಲ್ಲಿಂದ ಅಖಾಡದ ಚಿತ್ರಣವೇ ಬದಲಾಗುತ್ತಾ ಬಂತು. ಮುಂದುವರೆದು ಸಂಪತ್ತಿನ ಮರು ಹಂಚಿಕೆಯ ಐಡಿಯಾ ಮುಂದಿಟ್ರು. ಇಂದು ನಾವೆಲ್ಲ ಒಂದು ಅನ್ನುವ ಫಾರ್ಮುಲಾ ಹಿಡಿದು ಈ ಹಿಂದಿನ ಚುನಾವಣೆಗಳಲ್ಲಿ ಭರ್ಜರಿ ಮತಬೇಟೆಯಾಡಿದ್ದಂಥ ಬಿಜೆಪಿ ಮುಂದೆ ಜಾತಿ ಸೂತ್ರದ ಹೊಸ ತಾಪತ್ರಯವನ್ನ ದೊಡ್ಡ ಮಟ್ಟದಲ್ಲೇ ಬಿಚ್ಚಿಟ್ಟಂತೆ ಅಬ್ಬರಿಸಿತು ಕಾಂಗ್ರೆಸ್. कि कांग्रेस और इंडिया अलायंस जब सत्ता में था तो ये लोग दलितों पिछड़ों के आरक्षण में सेंधमारी करके वोट बैंक पॉलिटिक्स के लिए उनकी खास जमात को अलग से आरक्षण देना चाहते थे, जबकि संविधान इसके बिल्कुल खिलाफ है. 2004 से 2010 के बीच कांग्रेस ने 4 बार आंध्र प्रदेश में मुस्लिम रिजर्वेशन लागू करने की कोशिश की, लेकिन कानूनी अड़चनों की वजह से सुप्रीम कोर्ट की जागरूकता के कारण वो अपने मंसूबा जो लेके चले थे वो पूरे नहीं कर पाए. ಇಲ್ಲಿಯವರೆಗೂ ವಿಕಸಿತ ಭಾರತ ವರ್ಸಸ್ ಸಂವಿಧಾನ ರಕ್ಷಣೆ ಅನ್ನೋದರ ನಡುವೆ ಇದ್ದಂತ ಮಾತಿನ ಭರಾಟೆ ದಿಢೀರ್ ಮತ್ತು ಅಚ್ಚರಿ ಅನ್ನುವಂತೆ ಮಂಗಳ ಸೂತ್ರವನ್ನ ಮುಟ್ತು. ಕದನ ಕಣ ರಣ ಕಂಪೇರ್ತು. हमारी माताओं बहनों के पास सोना होता है. ये सोना अवसरों पर सिर्फ शरीर पर पहन करके प्रभाव पैदा करने के लिए नहीं होता है. हमारे देश में माताओं बहनों के पास जो सोना होता है, कितना ही कम क्यों न हो, वो स्त्री धन होता है, पवित्र माना जाता है, कानून भी उसकी रक्षा करता है. अब इनकी नजर कानून बदलकर हमारी माताओं बहनों की संपत्ति छीनने का भी खेल खेला जा रहा है. उनका मंगल सूत्र उस पर उन लोगों की नजर है. माताओं बहनों का सोना चुराने का इरादा. ಇದೆಲ್ಲದರ ನಡುವೆನೇ ಇಂಡಿಯಾ ಕೂಟದ ನಾಯಕರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಅಬ್ಬರಿಸಿದ್ರು. ತನಿಖಾ ಸಂಸ್ಥೆಗಳಿಂದ ಹಿಡಿದು ಚುನಾವಣಾ ಆಯೋಗದವರೆಗೂ ಕೂಡ ಎಲ್ಲದರ ದುರ್ಬಳಕೆ ಅಂತ ಒಕ್ಕೊರ್ಲಿಂದ ಕೂಗಿದ್ರು. आजकल आईपीएल के मैच चल रहे हैं, जब बेईमानी से एम्पायर पर दबाव डालकर प्लेयर को खरीदकर मैच जीता जाता है, क्रिकेट में उसको मैच फिक्सिंग कहा जाता है. हमारे सामने लोकसभा का चुनाव है. अंपायर किसने चुने? नरेंद्र मोदी ने. हमारी टीम में से मैच शुरू होने से पहले 2 खिलाड़ियों को अरेस्ट करके अंदर कर दिया. तो भाइयों और बहनों, ये जो चुनाव हो रहा है, नरेंद्र मोदी जी इस चुनाव में मैच फिक्सिंग करने की कोशिश कर रहे हैं. 5ನೇ ಹಂತದ ಹೊತ್ತಿಗೆಲ್ಲ ನಾಯಕರ ನಾಲಿಗೆ ಮೇಲೆ ನಂಬರ್ ಗೇಮ್ ಕುಣಿದಾಡಲಾರಂಭಿಸಿತ್ತು. 400 ಪಾರ್ ಎಲ್ಲ ಇಲ್ಲವೇ ಇಲ್ಲ, ನಮ್ದೇ ಸರ್ಕಾರ ಅನ್ನೋಕೆ ಶುರು ಮಾಡಿದ್ರು ಇಂಡಿಯಾ ಕೂಟದ ಕಲಿಗಳು. ಅಯ್ಯೋ, ಇದೆಲ್ಲ ಸ್ಟ್ರಾಟಜಿ ಗೊತ್ತೇ ಆಗ್ಲಿಲ್ಲ ಇವರಿಗೆ ಅಂತ ನಕ್ಬಿಟ್ರು ಮೋದಿ. देखिए, उन्होंने शुरू किया 400 पार कहना, फिर बंद हो गया, उसके बाद उन्होंने बोला ही नहीं. अब फिर से बोल रहे हैं. अब उनका मन बदलते रहता है, वो क्या किस आधार पर कह रहे हैं मुझे नहीं मालूम. मैं तो इतना जानती हूँ कि जनता थक गई है इनकी राजनीति से. जनता थक गई है ये सब बातें सुनने से. जनता चाहती है कि महंगाई पे बात हो, बेरोजगारी पे बात हो, जिन समस्याओं से जूझ रहे हैं उनकी बात हो. सबसे पहले 2 चीज़ें हैं. एक, मुझे नहीं लग रहा है कि उनको 180-200 से ज़्यादा मिलेगी. नरेंद्र मोदी जी प्रधानमंत्री नहीं होंगे, ये तो आप लिख के ले लीजिए मुझसे. ಈ ಮಧ್ಯೆ ಜೈಲಿಂದ ಹೊರಬಂದಂತ ಕೇಜ್ರಿವಾಲ್ ಮೋದಿ ಉತ್ತರಾಧಿಕಾರಿ ವಿಚಾರ ಕೆಣಕಿದ ಮೇಲೆ ಒಂದಷ್ಟು ಚಕಮಕಿಗಳಾದವು. ಸಮರ್ಥನೆ
ಸ್ಪಷ್ಟನೆಗಳು ಹೊರಬಿದ್ವು. ಅದರ ಜೊತೆಗೆ ಸ್ವಾತಿ ಮಲಿವಾಲ್ ಹಲ್ಲೆ ಪ್ರಕರಣ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸದ್ದಾಯಿತು. आपको प्रधानमंत्री जी ने अपना वारिस चुना है, इस बात का आपको इतना अहंकार हो गया कि आप लोगों को गालियां देने लगे, धमकियां देने लगे. अभी तो आप पीएम बने नहीं हैं और आपको इतना अहंकार हो गया. आपकी जानकारी के लिए बता दूं कि आप पीएम नहीं बन रहे हैं. हर एक के मन में रहता है कि कोई विरासत छोड़ के जाए. भाइयों बहनों, मोदी एक ऐसा इंसान है जिसे अपनी कोई विरासत नहीं है. मेरे लिए तो आप ही मेरी विरासत है. ಎಲೆಕ್ಷನ್ ಕೊನೆ ಹೊತ್ತಿಗೆ ಮೋದಿ ಬಯಾಲಜಿಕಲ್ ಬರ್ತ್ ವಿಚಾರ ತಾರಕಕ್ಕೇರ್ತು. ನಾನು ದೇವರ ಮಗ ಎಂದಂತ ಮೋದಿ ಮಾತಿಗೆ ರಾಹುಲ್ ವ್ಯಂಗ್ಯವಾಡಿದ್ರು. ಕನ್ಯಾಕುಮಾರಿಯ ವಿವೇಕಾನಂದ ಬಂಡೆ ಮೇಲಿನ ಧ್ಯಾನದ ಸುತ್ತಲೂ ಕೂಡ ರಾಜಕೀಯ ರಂಪಾಟವಾಯಿತು. बायोलॉजिकली मुझे जन्म दिया गया है. मां के जाने के बाद इन सारे अनुभवों को मैं जोड़ करके देखता हूं तो मैं कन्विंस हो चुका हूं. गलत हो सकता हूं, लोग लेफ्टिस्ट लोग तो मेरे धज्जियां उड़ा देंगे, मेरे बाल नोच लेंगे. बाकी सब लोग बायोलॉजिकल हैं, माता पिता से पैदा हुए हैं. नरेंद्र मोदी बायोलॉजिकल नहीं है. नरेंद्र मोदी जी ऊपर से टपक के आए हैं. उनको परमात्मा ने हिंदुस्तान भेजा है परमात्मा का काम करने के लिए. फिर भी वो कहते हैं मैं सबका साथ सबका विकास कर रहा हूं, लेकिन मेरे ख्याल में मैं तो पहले ही बोला सबका साथ तो ले रहे हैं लेकिन सबका सत्यानाश कर रहे हैं आप. ಮಹಾಭಾರತದ ಅಖಾಡದಲ್ಲಿ ನಡೆದಂತ ಈ ಮಾತಿನ ಯುದ್ಧ ಮತ ಮಿಷನ್ಗಳ ಬಿಸಿಯೇರಿಸಿದ್ಯಾ ಇಲ್ವಾ? ಕೆಲವೇ ಕ್ಷಣಗಳಲ್ಲಿ ಮತಗಟ್ಟೆ ಸಮೀಕ್ಷೆ ಉತ್ತರವನ್ನ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ 18ನೇ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಜನರ ಫೋಕಸ್ ಯಾವ ಕಡೆಗೆ ಇರಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ರಾಜಕೀಯ ಪಕ್ಷಗಳ ಫೋಕಸ್ ದಿನಕ್ಕೊಂದು ಕಡೆಗೆ ಶಿಫ್ಟ್ ಆಗ್ತಾ ಇತ್ತು. ಅಂದರೆ ಕರ್ನಾಟಕದಲ್ಲಿ ಒಂದು ಕಡೆಗೆ ಶಿಫ್ಟ್, ಕರ್ನಾಟಕದ ಮೊದಲ ಹಂತದ ಕಡೆಗೆ ಒಂದು ಕಡೆಗೆ ಯೋಚನೆ ಮಾಡುವಂತೆ ಮಾಡಿದರೆ ಎರಡನೇ ಹಂತದಲ್ಲಿ ಇನ್ನೊಂದು ಕಡೆಗೆ ಯೋಚನೆ ಮಾಡುವಂಥದ್ದು. ಕೇರಳದಲ್ಲಿ ಒಂದು ಭಾಗ ಆದರೆ ತಮಿಳುನಾಡಿಗೆ ಮತ್ತೊಂದು ಸ್ವರೂಪದಲ್ಲಿ, ಮಹಾರಾಷ್ಟ್ರದ ಮೊದಲ ಫೇಸ್ನವರಿಗೆ ಒಂದು ರೀತಿಯಲ್ಲಿದ್ದರೆ ಕಡೆ ಫೇಸ್ನವರಿಗೆ ಮತ್ತೊಂದು ರೀತಿಯಾದಂತಹ ಯೋಚನೆ ಬರುವಂತಹ ಫೋಕಸ್ ಶಿಫ್ಟ್ ಮಾಡುವಂತಹ ಮಾತುಗಳು ಬರ್ತಾ ಇದ್ವು. ಉತ್ತರ ಪ್ರದೇಶದ 7 ಹಂತಗಳಲ್ಲಿ 7 ಸ್ವರೂಪಗಳಲ್ಲೂ ಕೂಡ ಬಹುತೇಕ ಕಂಡಂತೆ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಮೋದಿಯವರು ಹೌದು ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಆರಂಭಿಸಿದ್ದು ತಮ್ಮ ಪಕ್ಷ ಮಾಡಿದಂತಹ ಸಾಧನೆಗಳ ಆಧಾರದ ಮೇಲೆ, ತಮ್ಮ ಪಕ್ಷ 10 ವರ್ಷಗಳಲ್ಲಿ ಏನೇನೆಲ್ಲ ಕೆಲಸ ಮಾಡಿದೆ ಅನ್ನುವಂಥದ್ರ ಆಧಾರದ ಮೇಲೆ. ಅಷ್ಟೇ ಅಲ್ಲದೆ 2047ರಲ್ಲಿ ವಿಕಸಿತ್ ಭಾರತ್ ಮಾಡ್ತೀವಿ ಅನ್ನುವಂಥ ವಿಚಾರದ ಮೇರೆಗೆ ಶುರುವಾಯಿತು. 400 ಪಾರ್ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಘೋಷಣೆಯಾಗಿತ್ತು. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆಯಲ್ಲಿ ಇಂಡಿ ಒಕ್ಕೂಟದವರು ನಿಖರವಾಗಿ ಇಷ್ಟೇ ನಂಬರ್ ಅನ್ನೋದನ್ನ ಎಲ್ಲೂ ಹೇಳಲೇ ಇಲ್ಲ. ಆದರೆ ಅವ್ರಿಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದಂತಹ ಅನಂತಕುಮಾರ್ ಹೆಗಡೆ ಅವರು ಹೇಳಿದ್ರಲ್ಲ, 400 ಸೀಟ್ಗಿಂತ ಮೇಲೆ ಗೆದ್ರೆ ನಾವು ಸಂವಿಧಾನ ಬದಲಿಸ್ಬಿಡ್ತೀವಿ ಅನ್ನುವಂಥ ಮಾತು ಹೇಳಿದ್ರಲ್ಲ, ಅದೇ ಇಂಡಿ ಒಕ್ಕೂಟಕ್ಕೆ ಬಹಳ ದೊಡ್ಡದಾದಂತಹ ಒಂದು ಅಸ್ತ್ರವಾಗಿ ಸಿಕ್ತು. ಇಂಡಿಯಾ ಬ್ಲಾಕ್ನವರು ಅದನ್ನೇ ಮಾಡಿಕೊಂಡ್ರು. ಸಂವಿಧಾನವನ್ನ ಉಳಿಸುವುದೇ ನಮ್ಮ ಈ ಹೋರಾಟ ಅನ್ನುವಂಥನ್ನ ಹೇಳ್ತಾ ಹೋದರು. ಇದರ ಪರಿಣಾಮವಾಗಿ ಮುಂದುವರ್ತಾ ಹೋಗಿರುವಂಥದ್ದು ಯಾವ್ಯಾವ ಸ್ವರೂಪದಲ್ಲಿ ಈ ಚುನಾವಣೆಯ ಮಜಲುಗಳು ಬದಲಾಯ್ತಾ ಹೋಯಿತು ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೀವಿ. ಈಗ ದೆಹಲಿಯಲ್ಲಿ ಇಂಡಿಯಾ ಬ್ಲಾಕ್ನ ಸಭೆಯ ಬಳಿಕ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ದೆಹಲಿಯ ಖರ್ಗೆ ಅವರ ನಿವಾಸದಲ್ಲಿ ಇಂಡಿಯಾ ಬ್ಲಾಕ್ನ ಸಭೆ ನಡೆದಿತ್ತು. ಈಗಾಗಲೇ ಪ್ರಧಾನಿ ಹುದ್ದೆಗೆ ರಾಹುಲ್ ಗಾಂಧಿ ಅವರನ್ನ ಹೆಸರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚಿಸಿದ್ದಾರೆ. ಒಂದು ವೇಳೆ ಇಂಡಿಯಾ ಬ್ಲಾಕ್ ಅಧಿಕಾರಕ್ಕೆ ಬಂತು ಅಂತೇಳಿ ಆದರೆ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಸೂಚನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿ ಅವರೇ ಇಂಡಿಯಾ ಬ್ಲಾಕ್ನ ಪ್ರಧಾನಿ ಅಭ್ಯರ್ಥಿ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟದ ಸಭೆಯ ಬಳಿಕ ಇದೊಂದು ಅಭಿಪ್ರಾಯವನ್ನ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು. ಇವತ್ತು ಬಹುತೇಕ ಇದೇ ನಿಟ್ಟಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳ ಹಂಚಿಕೆ ಆಗಿರುವಂತಹ ಚಾನ್ಸಸ್ ಇರುವಂತದ್ದು. लेकिन सब लीडर अटेंड करके सीरियसली डिस्कशन करके इस नतीजे पे हम आए हैं
और निश्चित रूप से गठबंधन को भारी बहुमत मिलेगी, ये मैं आपको कहने के लिए यहाँ ठहरा हूँ। नमस्कार। हाँ नहीं, मैं बोला सरकारी एग्जिट पोल एक नहीं बोला, वही बोला। इंडिया पार्टी ये है, जनता का सर्वे हमारे पास है, सरकारी सर्वे उनके पास है, मैंने कहा। थैंक यू। ಎಸ್, ಇದು ಮಲ್ಲಿಕಾರ್ಜುನ ಖರ್ಗೆ ಅವರು ಮೂಡಿಸಿರುವಂತಹ ವಿಶ್ವಾಸ. 290 ಸೀಟ್ಗಳನ್ನ ಇಂಡಿಯಾ ಬ್ಲಾಕ್ ಈ ಬಾರಿ ಪಡೆಯುತ್ತೆ. ನೋಡಿ, ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳು ಬರೋದಕ್ಕಿಂತ ಮುಂಚಿತವಾಗಿಯೇ ಇಂಡಿಯಾ ಬ್ಲಾಕ್ನವರು ತಮ್ಮ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನ ಹೇಳ್ತಾ ಇದ್ದಾರೆ. ಇದು ನಾವು ಕೊಡ್ತಾ ಇರುವಂತಹ ನಂಬರ್ ನೋಡಿ, 290 ಸೀಟ್ಗಳ ನಿಶ್ಚಿತವಾಗಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನ ಇನ್ನೂ ಯಾವುದೇ ಸರ್ವೆ ಏಜೆನ್ಸಿಗಳು ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ಗಳು ಬಂದಿಲ್ಲ. ಅದಕ್ಕಿಂತ ಮುಂಚಿತವಾಗಿಯೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ನಾವು 290 ಸೀಟ್ಗಳನ್ನು ಗಳಿಸ್ತೀವಿ ಅಂದ್ಕೊಂಡು. ಭಾರತೀಯ ಜನತಾ ಪಕ್ಷವೂ ಕೂಡ ಅಷ್ಟೇ ವಿಶ್ವಾಸದಲ್ಲಿ ಇದೆ. ಮತ್ತೊಮ್ಮೆ 3ನೇ ಬಾರಿಗೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಹೊರಹೋಗ್ತಾರೆ ಅನ್ನುವಂಥದ್ದು ಆ ವಿಶ್ವಾಸದಲ್ಲಿ ಬಿಜೆಪಿಯು ಕೂಡ ಈ ಬಾರಿಯ ಚುನಾವಣೆಯನ್ನು ಎದುರಿಸಿರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ನಿಮಗೆ ತೋರಿಸುವಂತಹ ಸಮಯ ಹತ್ರ ಆಗ್ತಾ ಇದೆ, ಅದ್ರೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಚಿಕ್ಕ ಬ್ರೇಕ್ ನಂತರ ನಡಿ, ಈಗ ಶುರು ಮಾಡೋಣ. ವೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ದೇಶದ ತೀರ್ಪು ಯಾವ ಸ್ವರೂಪದಲ್ಲಿ ಇರಬಹುದು ಅನ್ನೋದನ್ನ ಎಕ್ಸಿಟ್ ಪೋಲ್ ರಿಸಲ್ಟ್ ಮೂಲಕವಾಗಿ ನೋಡುವಂತಹ ಸಮಯ ಹತ್ರ ಬರ್ತಾ ಇದೆ. ದೇಶದಲ್ಲಿ ಈ ಬಾರಿ ಎಲೆಕ್ಷನ್ ಅಜೆಂಡಾ ಯಾವ ಸ್ವರೂಪದಲ್ಲಿ ಬದಲಾಗ್ತಾ ಹೋಯಿತು ಅನ್ನೋದನ್ನು ನಿಮಗೆ ತೋರಿಸಿದೆ. ಹಾಗೆಯೇ ಕರ್ನಾಟಕದಲ್ಲಿ ಈ ಬಾರಿ, ಕಳೆದ ಬಾರಿ 2019ರಲ್ಲಿ 25 ಸ್ಥಾನಗಳನ್ನು ಮೊದಲ ಬಾರಿಗೆ, 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷ ಗಳಿಸಿದ್ದು. ಕಳೆದ ಬಾರಿನೇ 25 ಸ್ಥಾನಗಳನ್ನು ಗಳಿಸಿತು. ಕಾಂಗ್ರೆಸ್ ಕೇವಲ ಒಂದೇ ಒಂದು ಸೀಟು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆದರೆ ಈ ಬಾರಿ 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ಕೊಂಡು ಬಿಜೆಪಿಯವರು ಹೇಳ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಸ್ಥಾನಗಳು ಅನ್ನೋದನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ರು. ಯಾವ ಸ್ವರೂಪದಲ್ಲಿ ಕರ್ನಾಟಕದ ಚುನಾವಣಾ ಅಖಾಡ ಈ ಬಾರಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ದೇಶದ ಗದ್ದುಗೆಗೂ ಉತ್ತರ ಪ್ರದೇಶಕ್ಕೂ ನಂಬರ್ ಗೇಮ್ ನಂಟಾದ್ರೆ, ದಿಲ್ಲಿಗೂ ಕರ್ನಾಟಕಕ್ಕೂ ಮೈಂಡ್ ಗೇಮ್ ನಂಟು. ಇಲ್ದಿದ್ರೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂತವರು ಈ ನೆಲದಲ್ಲಿ ಅದೃಷ್ಟ ಪರೀಕ್ಷೆಗಿಳಿತಿರ್ಲಿಲ್ಲ. ಈ ಸಲ ಆಗಿದ್ದು ಇದೆ. ತೆರಿಗೆ ವಾದದಿಂದ ಹಿಡಿದು ಪ್ರಜ್ವಲ್ ಪೆನ್ ಡ್ರೈವ್ ವಿವಾದದವರೆಗೆ, ಗ್ಯಾರಂಟಿ ಗುದ್ದಾಟದಿಂದ ಹಿಡಿದು ಮೀಸಲಾತಿ ಮಹಾಯುದ್ಧದವರೆಗೆ, ಸಂವಿಧಾನ ಬದಲಾವಣೆಯಿಂದ ಹಿಡಿದು ಸಂವಿಧಾನ ರಕ್ಷಣೆವರೆಗೂ ಇಡೀ ದೇಶದ ತುಂಬೆಲ್ಲ ಕರ್ನಾಟಕದ್ದೇ ಸದ್ದು ಸುದ್ದಿ. ಈ ನೆಲದ ದುರಾದೃಷ್ಟವೆಂಬಂತೆ ನೇಹಾ ಹಿರೇಮಠ ರಕ್ತದ ಕಮಟು ಕೂಡ ಮತ ಮೆಷಿನ್ಗಳತ್ತ ಹಾದು ಹೋಗಿದ್ದನ್ನ ನೋಡಿತು ದೇಶ. ಒಟ್ಟಾರೆ ಮೋದಿ ಬಳಗವೇ ಇರಲಿ, ಇಂಡಿಯಾ ಕೂಟದ ಕಲಿಗಳೇ ಇರಲಿ, ತಮ್ಮ ದೃಷ್ಟಿಕೋನಗಳಲ್ಲಿ ಕರ್ನಾಟಕವನ್ನ ನೋಡಿದ್ದು, ಆಡಿದ್ದು. ಇಷ್ಟೆಲ್ಲ ಸದ್ದು ಗದ್ದಲಗಳ ನಡುವೆ ಈ ಕ್ಷಣದವರೆಗೂ ಕೂಡ ಕಾಡ್ತಾ ಇರುವಂತ ಕಟ್ಟ ಕಡೆಯ ಪ್ರಶ್ನೆಯೊಂದೇ, ಕರುನಾಡ ಮತ ಮಿಡಿತ ಯಾರ ಪರ? ಪ್ರಶ್ನೆಗೆ ತಮ್ಮದೇ ಆದಂತ ರೀತಿಯಲ್ಲಿ ಉತ್ತರ ಹುಡುಕುತ್ತಾ ಹೋದವು ಮೂರು ಪಕ್ಷಗಳು. ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಆತ್ಮಬಲವಾದ್ರೆ ಬಿಜೆಪಿಗೆ ಮೋದಿಯ ನಾಮಬಲ. ಇಬ್ಬರ ನಡುವೆ ಅಸ್ತಿತ್ವದ ಹೋರಾಟದಲ್ಲಿದೆ ದಳ. ಗೆಲುವಿನ ಗುರಿಯೊಂದಿಗೆ ಮಂತ್ರಿಗಳನ್ನ ಕಟ್ಟಿ ಹಾಕಿದ್ದು ಕಾಂಗ್ರೆಸ್ನ ಸೂತ್ರ. ಮುಂದೆ ಎದುರಾಗಬಹುದಾದಂತ ಗೆಲುವಿನ ಕ್ರೆಡಿಟ್ ಇದರ ನೆರಳಲ್ಲೇ ನಡೆಯುತ್ತೆ ಎನ್ನಲಾಗ್ತಾ ಇರುವಂತ ಅಧಿಕಾರ ಹಂಚಿಕೆಯ ಗುಸುಗುಸು ಕಾಂಗ್ರೆಸ್ನ ಸೂತ್ರಕ್ಕಿರುವಂತ ಕಪ್ಪು ಚುಕ್ಕೆ. ಇತ್ತ ಯಡಿಯೂರಪ್ಪ ಅನುಭವ, ವಿಜಯೇಂದ್ರ ರಣೋತ್ಸಾಹ ಎಂದು ಬೇಟೆಗಿಳಿದಂತ ಬಿಜೆಪಿಗೆ ಅಂತ ಕಲಹದ್ದೇ ಆತಂಕ. ಮೈತ್ರಿ ಮೊಹರು ಬಿದ್ದ 3 ಕ್ಷೇತ್ರಗಳಲ್ಲಿ ಗೆಲ್ತೇವೆ, ಲೋಕದೊಳಗೊಕ್ಕು ವಿಧಾನಮಂಡಲವನ್ನು ದಕ್ಕಿಸಿಕೊಳ್ತೇವೆ ಅಂದುಕೊಂಡಿದ್ದಂತ ದಳಕ್ಕೀಗ ಕಾಡ್ತಾ ಇರುವಂತದ್ದು ಪೆನ್ ಡ್ರೈವ್ ಆಫ್ಟರ್ ಎಫೆಕ್ಟ್ಸ್. ತಂದೆ ತಾಯಿಗೆ, ತಾತಂಗೆ, ನನ್ನ ಕುಮಾರನಿಗೆ ಕ್ಷಮಾಪಣೆ ಕೇಳ್ತಾ ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ.
ಸಂವಿಧಾನ ಕುರಿತು ಸಂಸದ ಅನಂತಕುಮಾರ್ ಹೆಗಡೆ ಅವರ ಮಾತು ಬಿಜೆಪಿಯ ಮನೆ ಕೆಡಿಸಿತು. ಅವರ ಟಿಕೆಟ್ಗೂ ಕಂಟಕವಾಯಿತು. ಆದರೆ ಸಂವಿಧಾನದ ಸುತ್ತಲೇ ಲೋಕ ಕದನದ ತಂತ್ರಗಾರಿಕೆ ಹೆಣದಂತೆ ಕಂಡಂತ ಕಾಂಗ್ರೆಸ್ಗೆ ಮಾತ್ರ ಹೆಗಡೆ ಅವರ ಹೇಳಿಕೆ ಬಯಸಿಯೇ ಬಂದಂತ ಭಾಗ್ಯದಂತಾಯಿತು. ದೇಶವ್ಯಾಪಿ ಇದನ್ನೇ ಹೇಳುತ್ತಾ, ಮತ್ತೆ ಹೇಳುತ್ತಾ, ಮತ್ತೊಮ್ಮೆ ಹೇಳುತ್ತಾ, ಮಗದೊಮ್ಮೆ ಹೇಳುತ್ತಾ ಮತಾಂದೋಲನಕ್ಕಿಳಿಯಿತು ಕಾಂಗ್ರೆಸ್. ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಇದು ಬಿಜೆಪಿಯವರ ಇಡನ್ ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಬೇಕು. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಬಿಜೆಪಿಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳ್ಳೋಕೆ ಸಾಧ್ಯ? ಏನು ಆಕ್ಷನ್ ತಗೊಂಡಿದ್ದಾರೆ? ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ. ಪಕ್ಷದವರು ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಅವರನ್ನ ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದ್ರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನ ನಿಯಂತ್ರಣ ಮಾಡ್ಬೋದು. ಎರಡು ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂತ ಹೇಳಿ ಅನ್ಸುತ್ತೆ ನನಗೆ. ಎಲ್ಲಿವರೆಗೆ ನಾವಿದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀವಿ. ಮತ್ತೆ ಹಿಂಗೆ ಹೇಳಿಸೋದು, ಒಬ್ಬರ ಕೈಲಿ ಹೇಳಿಸೋದು, ಮತ್ತೆ ನೀವು ತಗೋಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಇದನ್ನೆಲ್ಲ ಇದು ಬಿಜೆಪಿ ಅವ್ರದೇ ನಾಟಕ. ಇದು ಒಬ್ಬರ ಕೈಲಿ ಹೇಳಿಸೋದು ನಮಗೆ ಸಂಬಂಧ ಇಲ್ಲ, ಒಬ್ಬರ ಕೈಲಿ ಹೇಳಿಸೋದು ಒಬ್ಬರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಏನರ್ಥ? ಮತ್ತೆ ಹಿಂದೂ ನಾವೆಲ್ಲ ಒಂದು ಎನ್ನುತ್ತಾ 2014ರಿಂದ ಈಚೆಗೆ ಮತ ಬ್ಯಾಂಕ್ ಹಿಗ್ಗಿಸಿಕೊಂಡಿದ್ದಂತ ಮೋದಿ ನೇತೃತ್ವದ ಕಮಲದ ಒಳಗಡೆ ಸಣ್ಣದೊಂದು ಕಂಪನದ ಅಲೆಗಳು ಕಂಡಿದ್ದೆ ಈ ಹಂತದಲ್ಲಿ. ಪರಿಣಾಮ ವಿಂಟೇಜ್ ಮೋದಿ ಮರುಪ್ರದರ್ಶನವಾಯಿತು. ಮಂಗಳಸೂತ್ರ, ಮೀಸಲಾತಿ ಮೋಸ, ಹೀಗೆ ಕೌಂಟರ್ ಮೀಟರ್ ಏರುತ್ತಲೇ ಹೋಯಿತು. ಕರ್ನಾಟಕದಿಂದ ಶುರುವಾದಂಥ ಕಾಂಗ್ರೆಸ್ನ ಸಂವಿಧಾನ ರಕ್ಷಣೆ, ಸಂಪತ್ತಿನ ಹಂಚಿಕೆ ಮತಸೂತ್ರದ ವಿರುದ್ಧ ಕದ್ದು ಮುಚ್ಚಿ ಮೀಸಲಾತಿ ಕಿತ್ತು ತುಷ್ಟೀಕರಣಕ್ಕಿಳಿದಿದೆ ಅಂತ ಮೋದಿ ಕರ್ನಾಟಕದತ್ತಲೇ ಬೊಟ್ಟು ಮಾಡಿದ್ರು. ये लोग फिर से धार्मिक तुष्टीकरण को मोहरा बना रहे हैं. कर्नाटका में कांग्रेस सरकार का राज है और उन्होंने क्या पाप किया है? वे इस गांव में सारे के सारे लोग अब ये नहीं ये हो गए तो आपको मंजूर होगा क्या? कर्नाटका में जितने भी मुस्लिम समाज के लोग हैं, उच्च वर्ग के होंगे, कोई भी होंगे, बस सिर्फ वो मुसलमान होना चाहिए. अगर वो मुसलमान है तो उन्होंने रातों रात एक कागज निकालकर हस्ताक्षर करके उन सबको ओबीसी घोषित कर दिया. ಕರ್ನಾಟಕ ಕ್ಯಾಂಪೇನ್ ಕಿಡಿಗೆ ತುಪ್ಪ ಸುರಿದದ್ದು ಹುಬ್ಬಳ್ಳಿಯ ನೇಹಾ ಮರ್ಡರ್ ಕೇಸ್. ದಿಂಗಾಲೇಶ್ವರ ಶ್ರೀ ಎಂಟ್ರಿಯಿಂದ ಕಂಗಾಲಾಗಿದ್ದಂಥ ಜೋಶಿ ಅಂತಹ ದಿಗ್ಗಜರಿಗೆ ನೇಹಾ ಮತಮಾತೆಯಂತೆ ಕಂಡಳು. ಉಳಿದ ಕ್ಷೇತ್ರಗಳಲ್ಲೂ ಕೂಡ ನೇಹಾ ತರಂಗಗಳೆದ್ವು ಅನ್ನೋದು ಎರಡು ಪಾಳೆಯದ ಒಳಲೆಕ್ಕ. ಹೀಗೆ ಚರ್ಚೆಯ ದಿಕ್ಕು ಕಾನೂನು ಸುವ್ಯವಸ್ಥೆಯ ಸುತ್ತಲೂ ಶುರುವಾದಂಥ ಗಳಿಗೆಗೆ ಸರಿಯಾಗಿ ಸಿಡೀತು ಪೆನ್ಡ್ರೈವ್ ಭಾನಾಗಡಿ. ಇಡೀ ಎರಡನೇ ಹಂತ ಪೆನ್ನು, ಹೆಣ್ಣು, ಡ್ರೈವರ್ ಶಬ್ದಗಳಿಂದ ತುಂಬಿ ಹೋಯಿತು. ಮಾಸ್ ರೇಪಿಸ್ಟ್ ಅನ್ನುವಂತ ಮಾತಂತೂ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿ ಬಿಡ್ತು. प्रज्वल रवन्ना 400 महिलाओं का रेप करता है, वीडियो बनाता है. ये सेक्स स्कैंडल नहीं है, इसको मैस रेप कहा जाता है. स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. ಇಷ್ಟೆಲ್ಲ ಹಂಗಾಮಗಳ ನಡುವೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮನ ಸೋಲು ಗೆಲುವು ಅಣ್ಣನ ಅಧ್ಯಕ್ಷಗಿರಿಯ ತಾಕತ್ತಿಗೆ ಸವಾಲಾಗಿದೆ. ಕಲಬುರಗಿಯಲ್ಲಿ ಅಳಿಯನ ಹೆಸರಿನಲ್ಲಿ ಮೋದಿ ಖರ್ಗೆ ಕಾದಾಟ ನಡೆದಿದೆ.
ಮೈಸೂರು ಚಾಮರಾಜನಗರದಲ್ಲಿ ಹಾಲಿ ಸಿಎಂ ಪ್ರತಿಷ್ಠೆ ಅಡಗಿದ್ರೆ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಇಡೀ ಕುಟುಂಬಕ್ಕೆ ಪರೀಕ್ಷೆ. ಜನಬರಹ ಜನನಾಯಕರ ಹಣೆಬರಹ ಎರಡು ಬಯಲಾಗುವಂತ ಕ್ಷಣಕ್ಕಾಗಿ ಇಡೀ ಕರ್ನಾಟಕ 1 ತಿಂಗಳು ಕಾದು ಕುಳಿತಿತ್ತು. ಅಂತಿಮವಾಗಿ ನಾಯಕರ ತಂತ್ರಗಾರಿಕೆಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿರುವಂತ ಮತತಂತ್ರಗಾರಿಕೆ ತಿಳಿಯುವಂತ ಕ್ಷಣ ಬಂದೇ ಬಿಡ್ತು. ಎಕ್ಸಿಟ್ ಯಾರಿಗೆ, ಎಕ್ಸೈಟ್ ಯಾರಾಗ್ತಾರೆ, ಏನೇನಿದ್ರು ಕೆಲವೇ ಕ್ಷಣಗಳ ಕುತೂಹಲ. Your report, News 18. ಈ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರೋದಿದೆಯಲ್ಲ, ಅಂದರೆ ಜೂನ್ 4ರಂದು ನಿಜವಾದಂತಹ ಜನರ ತೀರ್ಪು ಬರುವಂಥದ್ದಿಲ್ಲ, ಅದಕ್ಕಿಂತ ಮುಂಚಿತವಾಗಿರುವಂತಹ ಈ ಎಕ್ಸಿಟ್ ಪೋಲ್ ಸಹಜವಾಗಿಯೇ ಎಕ್ಸೈಟ್ಮೆಂಟ್ ಅನ್ನು ಕೂಡ ತಂದು ಕೊಡುತ್ತೆ. ಯಾರು ಗೆಲ್ಲಬಹುದು, ಯಾರು ಏನು ಮಾಡಬಹುದು ಅನ್ನುವಂಥದ್ದು ಸಹಜವಾಗಿಯೇ ದೇಶದ ಜನರ ಅಭಿಪ್ರಾಯದ ಆಧಾರಿತವಾಗಿ ಮಾಡುವಂತಹ ಇಂತಹ ಎಕ್ಸಿಟ್ ಪೋಲ್ನ ಮೂಲಕವಾಗಿ ನಮಗೆ ಗಾಳಿ ಯಾವ ಕಡೆಗೆ ಬೀಸ್ತಾ ಇದೆ, ಬದಲಾವಣೆಗಳು ಆಗ್ತಾ ಇದಾವ, ಯಾರು ಅಧಿಕಾರದ ಗದ್ದಿಗೆ ಹತ್ರ ಇದ್ದಾರೆ, ಯಾರು ದೂರ ಇದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಪ್ರಯತ್ನವನ್ನು ನಾವು ಇವತ್ತಿನ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನ ಮೂಲಕ ಮಾಡೋಣ. ಕರ್ನಾಟಕದ ವಿಚಾರಕ್ಕೆ ಬಂದಾಗಲೂ ಕೂಡ ಅಷ್ಟೇ, 28ಕ್ಕೆ 25 ಸ್ಥಾನಗಳನ್ನು ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ 28ಕ್ಕೆ 28 ಕ್ಷೇತ್ರ ಗೆಲ್ತೀವಿ ಅಂತ ಹೇಳಿ JDS ಜೊತೆಗಿನ ಮೈತ್ರಿಯನ್ನು ಮಾಡಿಕೊಂಡು ಹೇಳ್ತಾ ಇದ್ರು. ಆದರೆ ನಿಜಕ್ಕೂ ಅಷ್ಟು ಸುಲಭವಾಗಿ ಕರ್ನಾಟಕದ 28ಕ್ಕೆ 28 ಸ್ಥಾನಗಳನ್ನು ಕೂಡ ಬಿಜೆಪಿ JDS ಜೊತೆ ಸೇರಿ ಗೆಲ್ಲುವುದಕ್ಕೆ ಸಾಧ್ಯ ಆಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. 1989ರಲ್ಲಿ 27 ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿತ್ತು, 1 ಸ್ಥಾನ ಮಾತ್ರ ಆವಾಗ ಜನತಾದಳ ಗೆದ್ದಿತ್ತು. ಅದಾದ ನಂತರ ಆ ಸ್ವರೂಪದಲ್ಲಿ ರಿಸಲ್ಟ್ ಬಂದಿದ್ದು 2019ರಲ್ಲಿ 25 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, 1 ಸ್ಥಾನ JDS, 1 ಸ್ಥಾನ ಕಾಂಗ್ರೆಸ್, 1 ಇಂಡಿಪೆಂಡೆಂಟ್. ಇಂಥದ್ದೊಂದು ರಿಸಲ್ಟನ್ನು ಕರ್ನಾಟಕದ ಜನ ಕೊಟ್ಟಿದ್ರು. ಆದರೆ ಈ ಬಾರಿ 28ಕ್ಕೆ 28 ಕೊಟ್ಟು ಬಿಡ್ತಾರಾ ಬಿಜೆಪಿ JDS ಮೈತ್ರಿಕೂಟಕ್ಕೆ, ಅಥವಾ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ತನ್ನ ಗ್ಯಾರಂಟಿಯ ಮೂಲಕವಾಗಿ ಸ್ಥಾನಗಳನ್ನು ಗೆದ್ದಿದೆ ಅನ್ನುವಂಥನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಕುತೂಹಲದ ವಿಚಾರ ಇರುವಂಥದ್ದು. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆಯೇ ಸರ್ವೆ ಬಗ್ಗೆ ಹೇಳುವಂತಹ, ಸರ್ವೆಯ ಬಗ್ಗೆ ತಿಳ್ಕೊಳ್ಳುವಂತಹ ಬಹಳಷ್ಟು ಅಂಶಗಳಿದ್ದಾವೆ. ಯಾವ ಸ್ವರೂಪದಲ್ಲಿ ಈ ಒಂದು ಎಕ್ಸಿಟ್ ಪೋಲ್ ನಡೆದಿದೆ ಅನ್ನೋದನ್ನು ಕೂಡ ನಿಮಗೆ ಮೊದಲಿಗೆ ವಿವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಮೆಗಾ ಎಕ್ಸಿಟ್ ಪೋಲ್ಗೆ ಮತ್ತೊಮ್ಮೆ ಸ್ವಾಗತ. ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ನಡೆದಂತಹ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಜನರ ಮನಸ್ಸು ಯಾವ ಕಡೆಗಿತ್ತು, ಯಾರನ್ನ ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಬೇಕು ಅಂತ ಹೇಳಿ ಜನ ತೀರ್ಮಾನವನ್ನು ಕೈಗೊಂಡಿದ್ರು ಅಂತ ಮುಖ್ಯ. ಪಕ್ಷಗಳು ತಮ್ಮದೇ ಆದಂತಹ ಅಜೆಂಡಾಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ, ಪಕ್ಷಗಳು ತಮ್ಮದೇ ಆದಂತಹ ಘೋಷಣೆಗಳನ್ನು ಜನರ ಮುಂದೆ ಇಟ್ಟಿದ್ರು. 400 ಪಾರ್ ಅನ್ನೋದನ್ನ ಬಿಜೆಪಿಯವರು ಹೇಳಿದ್ರು, NDAನವರು ಹೇಳಿದ್ರು. ಆದರೆ ಇಂಡಿಯಾ ಬ್ಲಾಕ್ನವರು ಎಲ್ಲೂ ಕೂಡ ಸ್ಪಷ್ಟವಾಗಿ ಆರಂಭಿಕ ಹಂತದಲ್ಲಿ ಇಷ್ಟೇ ಸೀಟ್ ಗೆಲ್ತೀವಿ ಅನ್ನೋದನ್ನು ಹೇಳಲಿಲ್ಲ. ಆದರೆ ಕಡೆಯ ಹಂತಗಳಿಗೆ ಬಂದಂತಹ ಸಂದರ್ಭದಲ್ಲಿ 300 ಸೀಟ್ ಗೆಲ್ತೀವಿ ಅನ್ನೋದನ್ನು ಹೇಳೋದಕ್ಕೆ ಶುರು ಮಾಡಿದ್ರು. 300+ ಗೆಲ್ತೀವಿ ಅನ್ನೋದನ್ನ ಇಂಡಿಯಾ ಬ್ಲಾಕ್ನ ಪಕ್ಷಗಳು ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಇವೆಲ್ಲವೂ ಕೂಡ ಒಂದು ಭಾಗ. ಆದರೆ ಸಮೀಕ್ಷೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಆಯಾ ಹಂತಗಳಲ್ಲಿ, ಆಯಾ ಪ್ರದೇಶಗಳಲ್ಲಿ, ಆಯಾ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಹೋಗಿ ಅಲ್ಲಿ ಮತದಾರರನ್ನ ಮಾತನಾಡಿಸುವಂಥದ್ದು, ಆ ಮತದಾರರ ಮೂಲಕವಾಗಿ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು, ಯಾರ ಕಡೆಗೆ ಈ ಒಂದು ಒಲವಿದೆ, ಯಾರ ಕಡೆಗೆ ಅವರ ನಿಲುವಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು, ಇವೆಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ನಾನು ನಿಮಗೆ ಮೊದಲಿಗೆ ಯಾವ ಸ್ವರೂಪದಲ್ಲಿ ಇಲ್ಲಿ ನಮ್ಮ ಸರ್ವೆ ನಡೆದಿದೆ, ಸರ್ವೆ ಮೆಥಡಾಲಜಿ ಹೇಗಿತ್ತು ಅನ್ನೋದನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ನಾನು ಈಗ ಮ್ಯಾಜಿಕ್ ವಾಲ್ ಮೂಲಕವಾಗಿ ನಿಮಗೆ ಇದನ್ನು ವಿವರಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ನಡೆಸಿರುವಂತಹ ಒಂದು ಈ ಸರ್ವೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಮೆಗಾ ಎಕ್ಸಿಟ್ ಪೋಲ್ ಅನ್ನ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ ಇದೆ. ಇಲ್ಲಿ ಹೇಗೆ ನಡೆಸಿದ್ವಿ ಅಂತ ಹೇಳಿದ್ರೆ, ದೇಶಾದ್ಯಂತ ಈ ಸರ್ವೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ದೇಶದ ಎಲ್ಲ ಉದ್ದಗಲಕ್ಕೂ ಕೂಡ ಈ ಒಂದು 95% ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಸರ್ವೆಯನ್ನು ಮಾಡಲಾಗಿದೆ. ನಾವು ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ, ಎಷ್ಟು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೀವಿ ಅನ್ನೋದನ್ನು ಕೂಡ ಅತ್ಯಂತ ಪಾರದರ್ಶಕವಾಗಿ ನಿಮ್ಮ ಮುಂದೆ ಈ ಒಂದು ಮಾಹಿತಿಯನ್ನು ಕೂಡ ಇಡ್ತಾ ಇರುವಂಥದ್ದು. 95% ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ 180 ಜನರನ್ನ ಮಾತನಾಡಿಸಿದ್ದೀವಿ, 180 ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದೀವಿ. ಅದರ ಆಧಾರದ ಮೇಲೆನೆ ಇಲ್ಲಿ ಈ ಒಂದು ರಿಸಲ್ಟ್ ಅನ್ನ ನಿಮಗೆ ಕೊಡ್ತಾ ಇರುವಂಥದ್ದು. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ
ಯಾವ ಸ್ವರೂಪದಲ್ಲಿ ಈ ಒಂದು ವಿಚಾರವನ್ನ ನೋಡ್ತಾ ಹೋದಾಗ 95,000ಕ್ಕೂ ಅಧಿಕ ಸ್ಯಾಂಪಲ್ ಗಾತ್ರವೂ ಕೂಡ ಇಲ್ಲಿ ಇತ್ತು. ಸುಮಾರು 97,000 ಜನರನ್ನ ನಾವು ಮಾತನಾಡಿಸಿದ್ದೀವಿ. ನಿರ್ದಿಷ್ಟ ಪ್ರಶ್ನಾವಳಿಯ ಮೂಲಕವಾಗಿಯೇ ಸರ್ವೆಯನ್ನು ಮಾಡಿರುವಂಥದ್ದು. ಸರ್ವೆಯನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ನಿರ್ದಿಷ್ಟ ಪ್ರಶ್ನಾವಳಿ ಇತ್ತು. ಆ ಪ್ರಶ್ನಾವಳಿಯ ಮೂಲಕವಾಗಿಯೇ ಜನರನ್ನ ಮಾತನಾಡಿಸಿದ್ವಿ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂಥದ್ದು. ಅಂದರೆ ನೀವು ಯಾರಿಗೆ ಓಟ್ ಹಾಕ್ತೀರಿ ತಿಳ್ಕೊಂಡು ನೇರವಾಗಿ ಕೇಳಿದರೆ ಜನ ಬಾಯಿ ಬಿಡೋದಿಲ್ಲ. ಆದರೆ ಅವರಿಗೊಂದು ನಿರ್ದಿಷ್ಟ ಪ್ರಶ್ನಾವಳಿಯನ್ನು ಕೇಳಿದಾಗ ಅವರಲ್ಲಿ ಮಾತನಾಡ್ತಾ ಹೋದಾಗ ಒಂದಿಷ್ಟು ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಯಾರ ಕಡೆಗೆ ಒಲವು ತೋರಿಸಿದಂತೆ. ಆಯಾ ರಾಜ್ಯಗಳ ವಿಷಯಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. 11 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಪ್ರಶ್ನಾವಳಿ ಇತ್ತು. 11 ಪ್ರಾದೇಶಿಕ ಭಾಷೆಗಳಲ್ಲಿ ಈ ಪ್ರಶ್ನಾವಳಿಗಳಿದ್ವು. ಆ ಮೂಲಕವಾಗಿ ಪ್ರಶ್ನೆಗಳನ್ನು ಮಾಡಿದ್ವಿ. ಇನ್ನು ಈ ಸರ್ವೆಯ ವಿಧಾನ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಸರ್ವೆಯ ವಿಧಾನದ ವಿಚಾರಕ್ಕೆ ಬಂದಾಗ ಸಮೀಕ್ಷೆಯ ಎಲ್ಲ ಹಂತಗಳ ಮತಕ್ಷೇತ್ರಗಳಲ್ಲೂ ಕೂಡ ಸರ್ವೆಯನ್ನು ಮಾಡಿಸಿರುವಂಥದ್ದು. ಅಂದರೆ ಆಯಾ ಪ್ರದೇಶದಲ್ಲಿ ಮತದಾನ ಆಗ್ತಾ ಇದ್ದ ಸಂದರ್ಭಗಳಿಗೆ ಹೋಗಿ ಆಯಾ ಮತಗಟ್ಟೆಗಳಲ್ಲಿ ಭೇಟಿ ನೀಡಿ ಅಲ್ಲಿ ಸರ್ವೆಯನ್ನು ನಡೆಸಿರುವಂಥದ್ದು. ಎಲ್ಲ ಹಂತಗಳ ಮತಕ್ಷೇತ್ರಗಳಲ್ಲೂ ಕೂಡ ಸರ್ವೆಯನ್ನು ನಡೆಸಲಾಗಿದೆ. ಮತದಾನದ ದಿನ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಾಂಪ್ರದಾಯಿಕ ವಿಧಾನಕ್ಕೆ ಬ್ರೇಕ್ ಅನ್ನು ಹಾಕಿದೀವಿ. ಮತದಾನದ ದಿನವೇ ಅಭಿಪ್ರಾಯ ಸಂಗ್ರಹದ ಸಾಂಪ್ರದಾಯಿಕ ವಿಧಾನಕ್ಕೆ ಬ್ರೇಕ್ ಹಾಕಿರುವಂಥದ್ದು. ಹಾಗೆಯೇ ಇಲ್ಲಿ ಬಹಳ ಮುಖ್ಯವಾಗಿ ಮತದಾನದ ಮರುದಿನ ಅಭಿಪ್ರಾಯ ಸಂಗ್ರಹವನ್ನ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಮತದಾನದ ಮರುದಿನ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಮತ್ತು ವಿಶ್ವಾಸಾರ್ಹ ಅಭಿಪ್ರಾಯ ಸಂಗ್ರಹಕ್ಕೆ ಪೂರಕವಾದಂತಹ, ಅಂದರೆ ಯಾವುದೇ ಹರಿಬರಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸರ್ವೆಯನ್ನು ಮಾಡೋ ಬದಲಿಗೆ ಮೊದಲ 6 ಹಂತಗಳಲ್ಲಿ ಮತದಾನದ ಮರುದಿನ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ. ಮತ್ತು ಕಡೆಯ ಹಂತ ಅಂದರೆ ಇವತ್ತು ನಡೀತಾ ಇರುವಂತಹ ಕ್ಷೇತ್ರ ಏನಿದೆಯಲ್ಲ, ಕ್ಷೇತ್ರಗಳಿಂದವಲ್ಲ, ಅಲ್ಲಿ ಮಾತ್ರನೇ ಈಗ ಈ ಒಂದು ಸಮೀಕ್ಷೆಯನ್ನು ನಡೆಸಿರುವಂಥದ್ದು. ಪ್ರತಿ ಲೋಕಸಭೆಯ 3 ಅಥವಾ ಅದಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಸರ್ವೆಯನ್ನು ನಡೆಸಿರುವಂಥದ್ದು. ಪ್ರತಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ 3 ವಿಧಾನಸಭಾ ಕ್ಷೇತ್ರಗಳನ್ನು ಮೊದಲನೇ ಪಾಯಿಂಟ್ ಔಟ್ ಮಾಡಿ, ಯಾಕಂದರೆ ಒಂದು ಕ್ಷೇತ್ರದ ಬಲಾಬಲವೂ ಕೂಡ ಗೊತ್ತಿರುತ್ತೆ. ಆ ಬಲಾಬಲದ ಆಧಾರದ ಮೇಲೂ ಕೂಡ ಈ ಸಮೀಕ್ಷೆಯನ್ನು ನಡೆಸಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ಬೂತ್ಗಳಲ್ಲಿ ಸರ್ವೆಯನ್ನು ಮಾಡಲಾಗಿದೆ. 10 ಬೂತ್ಗಳ ಪ್ರದೇಶದಲ್ಲಿ ಬೂತ್ಗಳ ಆಯ್ದ ಮತದಾರರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ನ್ಯೂಸ್ 18 ಮಾಡಿರುವಂಥದ್ದು. ಹೀಗೆ ಮರುದಿನದ ಮೆಥಡಾಲಜಿ ಹೇಗಿತ್ತು ಅಂತ ಹೇಳಿದ್ರೆ, ಪ್ರತಿ ಬೂತ್ನಲ್ಲಿ 15 ಮಂದಿಯ ಸಂದರ್ಶನವನ್ನ ಮಾಡುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾದಂತಹ ಟಾರ್ಗೆಟ್ ಆಗಿತ್ತು. ಮನೆ ಮನೆಯಲ್ಲೂ ಸಂದರ್ಶನವನ್ನ ಮಾಡಿ ಆ 15 ಜನರನ್ನ ಮಾತನಾಡಿಸುವಂಥದ್ದು ಹೇಳಿದ್ರೆ ಅವರ ಮನೆಗೆ ಹೋಗಿ ಅವ್ರ ಜೊತೆ ಕುಳಿತುಕೊಂಡು ಮಾತನಾಡಿ ಅಲ್ಲಿಂದ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ಅವರ ಅಭಿಪ್ರಾಯ ಮತ್ತು ಮತದಾರರ ಸುತ್ತಮುತ್ತಲಿನವರ ಅಭಿಪ್ರಾಯವೂ ಕೂಡ ಸಿಗೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಆ ಮತದಾರನ ಅಭಿಪ್ರಾಯದ ಆಧಾರದ ಮೇಲೆ ಈ ಮುಖಾಮುಖಿ ಸಂದರ್ಶನವನ್ನು ಇಲ್ಲಿ ಮಾಡಿರುವಂಥದ್ದು. ಮುಖಾಮುಖಿ ಸಂದರ್ಶನದ ಮೂಲಕವಾಗಿ ಪ್ರತಿ ಮನೆಯ ಒಬ್ಬರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ. ಮನೆಯ ಜನರ ಅಭಿಪ್ರಾಯ ಏನೇ ಇದ್ರೂ ಕೂಡ ಒಬ್ಬರ ಅಭಿಪ್ರಾಯವನ್ನು ಇಲ್ಲಿ ನಿರ್ದಿಷ್ಟವಾಗಿ ಪಾಯಿಂಟ್ ಔಟ್ ಮಾಡ್ಕೊಂಡಿರುವಂಥದ್ದು. ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಕೂಡ ಇದರಲ್ಲಿ ಮಾಡಿದ್ವಿ. ಇನ್ನು 7ನೇ ಹಂತದಲ್ಲಿ ನಡೆಯುವಂತಹ ಮತದಾನದ ಸರ್ವೆ, ಪ್ರತಿ ಬೂತ್ನಲ್ಲಿ 15 ಮಂದಿಯ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಅಲ್ಲಿ ಮತದಾನ ಮಾಡಿ ಬಂದವರಿಂದ, ಅಂದರೆ ಉಳಿದ ಹಂತಗಳಲ್ಲಿ ಮತದಾನ ನಡೆದ ಮರುದಿನ ಸರ್ವೆಯನ್ನು ನಡೆಸಿದ್ರೆ, ಇವತ್ತು ನಡೀತಿರುವಂತಹ ಕಡೆಗಳಲ್ಲಿ ಇವತ್ತಿನೇ ಸರ್ವೆಯನ್ನು ಮಾಡ್ತಾ ಇರುವಂಥದ್ದು. ಮತದಾನ ಮಾಡಿ ಬಂದವರಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು 57 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಪ್ರತಿ 5 ಮಂದಿಗೆ ಒಬ್ಬರಂತೆ ಆಯ್ಕೆ ಮಾಡಿ ಈ ಒಂದು ಸಂದರ್ಶನವನ್ನ ಮಾಡಲಾಗಿದೆ. ಅವರಿಂದ ನಿರ್ದಿಷ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಲಾಗಿದೆ. ವೈಯಕ್ತಿಕ ಅಭಿಪ್ರಾಯ ಮಾತ್ರವೇ ಇಲ್ಲಿ ದಾಖಲಾಗಿದೆ. ಇಡೀ ಅವರ ಸಮುದಾಯ ಅಥವಾ ಅವರ ಜೊತೆಗಿದ್ದಂಥವರು ಅವರ ಅಭಿಪ್ರಾಯಕ್ಕಿಂತ ವೈಯಕ್ತಿಕ ಅಭಿಪ್ರಾಯದ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿರುವಂಥದ್ದು. ಇನ್ನು ಫೀಲ್ಡ್ ವರ್ಕ್ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ನುರಿತ ಮತ್ತು ತಜ್ಞ ಸಿಬ್ಬಂದಿಯನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಸರ್ವೆಯನ್ನ ಮಾಡೋದರಲ್ಲಿ ಅನುಭವ ಇರುವಂತವರು 10 ಏಜೆನ್ಸಿಗಳ ಮೂಲಕವಾಗಿಯೂ ಕೂಡ ಈ ಸರ್ವೆಯನ್ನ ನಡೆಸಿರುವಂಥದ್ದು. 10 ಏಜೆನ್ಸಿಗಳ ಮೂಲಕವಾಗಿ, ತಜ್ಞರ ಮೂಲಕವಾಗಿ ಸ್ಯಾಂಪಲ್ ಸಂಗ್ರಹಿಸಿ ಅಭಿಪ್ರಾಯ ಸಂಗ್ರಹದ ತರಬೇತಿಯನ್ನು ಅವರಿಗೆ ಕೊಟ್ಟು, ಯಾವ ಸ್ವರೂಪದಲ್ಲಿ ನೀವು ಅಭಿಪ್ರಾಯವನ್ನು ಸಂಗ್ರಹಿಸಬೇಕು ಅನ್ನೋ ತರಬೇತಿಯನ್ನು ಕೊಟ್ಟು, ಪ್ರತಿ ಏಜೆನ್ಸಿಗಳಿಂದ 2-3 ರಾಜ್ಯಗಳಲ್ಲಿ ಸಂಚಾರವೂ ಕೂಡ ಆಗಿದೆ. ಅವರು ಅಲ್ಲಿ ಹೋಗಿ ಏಜೆನ್ಸಿಗಳ ಕೆಲಸದ ಬಗ್ಗೆ ನೋಡಲ್ನ ಮೂಲಕವಾಗಿ ನಿಗಾ ಇಡುವಂತಹ ಕೆಲಸವನ್ನು ಕೂಡ ನ್ಯೂಸ್ 18 ಮತ್ತೊಂದು ಕಡೆಯಲ್ಲಿ ಮಾಡ್ತಾ ಇತ್ತು ಏಕಕಾಲದಲ್ಲಿ. ಸರ್ವೆ ಸಂಗ್ರಹದಲ್ಲಿ ಲೋಪ ಆಗದಂತೆ ಮುಂಜಾಗ್ರತೆಯನ್ನು ಕೂಡ ಸಂಪೂರ್ಣವಾಗಿ ವಹಿಸಿಕೊಳ್ಳಲಾಗಿತ್ತು. ಅಭಿಪ್ರಾಯ ಕೊಟ್ಟ ಮತದಾರನಿಂದ ಖಾತ್ರಿಪಡಿಸಿಕೊಳ್ಳಲಾಗಿತ್ತು ಆತ ಈ ಅಭಿಪ್ರಾಯವನ್ನು ತಿಳಿಸಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಂಡಿದ್ವಿ.
ಇದು ಈ ಇಡೀ ಸರ್ವೆ ನಡೆದಿರುವಂತಹ ಮೆಥಡಾಲಜಿ. ಯಾಕೆ ಇದನ್ನು ಹೇಳ್ತಿದ್ವಿ ಅಂತ ಹೇಳಿದ್ರೆ, ಯಾವ ಸ್ವರೂಪದಲ್ಲಿ ಒಂದು ಸರ್ವೆ ನಡೆಯುತ್ತೆ ಅನ್ನುವಂಥದ್ದು ಕೂಡ. ಸರ್ವೆಯ ಬಗ್ಗೆ ಅನೇಕರು ಅನೇಕ ಸ್ವರೂಪಗಳಲ್ಲಿ ಟೀಕೆಯನ್ನು ಮಾಡ್ತಾ ಇರ್ತಾರೆ. ಅದು ಸರ್ವೆ ಸಾಮಾನ್ಯ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಸರ್ವೆ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಅದನ್ನು ವೈಜ್ಞಾನಿಕವಾಗಿಯೇ ಆ ಸರ್ವೆಯನ್ನು ನಡೆಸಲಾಗುತ್ತೆ. ಮತ್ತು ಪ್ರತಿ ಸರ್ವೆಯ ಪ್ರಯತ್ನವೂ ಕೂಡ ಇರುವಂಥದ್ದು ಸತ್ಯವನ್ನು ಹೊರಗಡೆ ತರುವಂಥದ್ದೇ ಆಗಿರುತ್ತೆ. ಆ ಮೂಲಕವಾಗಿ ಅತ್ಯಂತ ನಿಖರವಾದಂತಹ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ರ ಭಾಗವಾಗಿಯೇ ನ್ಯೂಸ್ 18 ಈ ಒಂದು ಸರ್ವೆಯನ್ನು ನಡೆಸಿದೆ. ಸರ್ವೆಯ ಮೂಲಕವಾಗಿ ಜನರ ಅಭಿಪ್ರಾಯದ ಆಧಾರಿತವಾಗಿ ಯಾರು ಎಷ್ಟು ಸೀಟ್ಗಳನ್ನು ದೇಶದಲ್ಲಿ ಗಳಿಸಬಹುದು ಈ ಬಾರಿ ಅನ್ನೋದನ್ನು ತಿಳ್ಕೊಳ್ಳುವಂತಹ ಸಮಯ ಹತ್ರ ಆಗ್ತಾ ಇದೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಎಸ್, ಈಗಾಗಲೇ ಲೋಕಸಭೆಯ 7ನೇ ಹಂತದ ಮತದಾನವು ಕೂಡ ಮುಕ್ತಾಯ ಆಗಿದೆ. ಸಂಜೆ 5 ಗಂಟೆಯ ಹೊತ್ತಿಗೆ 58.34% ಮತದಾನ ಈ ಒಂದು 7ನೇ ಹಂತದ ಮತದಾನದಲ್ಲಿ ಆಗಿರುವಂಥದ್ದು. 7ನೇ ಹಂತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸ್ತಾ ಇರುವಂತಹ ವಾರಣಾಸಿ ಮತಕ್ಷೇತ್ರದಲ್ಲೂ ಕೂಡ ಇವತ್ತು ಮತದಾನ ನಡೆದಿದೆ. ದೇಶದ 57 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮತದಾನ ಮುಕ್ತಾಯ ಆಗ್ತಾ ಇದೆ. ಈಗ ಸಂಜೆ 6 ಗಂಟೆಗೆ ಸರಿಯಾಗಿ ಮತದಾನ ಮುಕ್ತಾಯ ಆಗುತ್ತೆ. 6 ಗಂಟೆ ನಂತರ ನಿಮಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ದೇಶದಲ್ಲಿ 7 ಹಂತಗಳಲ್ಲಿ ಮತದಾನ ನಡೆಯಿತು. ಲೋಕಸಭೆ 7ನೇ ಹಂತದ ಮತದಾನ ಈಗ ಮುಕ್ತಾಯ ಆಗ್ತಾ ಇದೆ. ಸಂಜೆ 5 ಗಂಟೆಯ ಹೊತ್ತಿಗೆ 58.34% ವೋಟಿಂಗ್ ಆಗಿತ್ತು. ಎಕ್ಸಿಟ್ ಪೋಲ್ನತ್ತ ಈಗ ಎಲ್ಲರ ಚಿತ್ತವೂ ಕೂಡ ನೆಟ್ಟಿರುವಂಥದ್ದು, ಎಲ್ಲರ ಗಮನವೂ ಕೂಡ ಈಗ ಎಕ್ಸಿಟ್ ಪೋಲ್ ರಿಸಲ್ಟ್ ಕಡೆಗೆ ಇರುವಂಥದ್ದು. ಎಸ್, ನಮ್ಮ ಜೊತೆಗೆ ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರು. ಹಾಗೆಯೇ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ರಾಜು ಗೌಡ್ರು ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು. ಹಿರಿಯ ಪತ್ರಕರ್ತರಾಗಿರುವಂತಹ ಸುಭಾಷ್ ಹೂಗಾರ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಘು ದೊಡ್ಡೇರಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಹಾಗೆಯೇ ಆಮ್ ಆದ್ಮಿ ಪಕ್ಷದ ವಕ್ತಾರರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಿರಿಯ ಪತ್ರಕರ್ತರಾಗಿರುವಂತಹ BS ಅರುಣ್ ಅವರು ಕೂಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ 400 ಪಾರ್ ಒಂದು ಕಡೆಯಲ್ಲಿದೆ, ಇನ್ನೊಂದು ಕಡೆಯಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ಮೋದಿಯವರು ಪ್ರಧಾನಿ ಆಗೋದಿಲ್ಲ ಅಂತ ಹೇಳ್ತಾ ಇರುವಂತಹ ರಾಹುಲ್ ಗಾಂಧಿ ಅವರ ಹೇಳಿಕೆಯು ಕೂಡ ನಮ್ಮ ಮುಂದೆ ಇರುವಂಥದ್ದು. ಹಾಗಾದ್ರೆ ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಯಾರು ಹೇಳಿದಿರುವಂತಹ ಮಾತಿಗೆ ನಿಜವಾಗಿಯೂ ಮತದಾರ ಮಣೆ ಹಾಕಿದ್ದಾರೆ, ಯಾರನ್ನ ಜನ ತಿರಸ್ಕರಿಸಿದ್ದಾರೆ, ಯಾರನ್ನ ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ, ಯಾರನ್ನ ಆಡಳಿತಕ್ಕೆ ತಂದು ಕೂರಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಆ ಕುತೂಹಲ ಇಡೀ ದೇಶದಲ್ಲೂ ಕೂಡ ಇವತ್ತು ಮನೆ ಮಾಡಿರುವಂಥದ್ದು. ಚರ್ಚೆ ನಾನು ಆರಂಭಿಸ್ತೀನಿ ಅಶೋಕ್ ಗೌಡ್ರ ಮೂಲಕವಾಗಿ. ಅಶೋಕ್ ಗೌಡ್ರೆ, ಆಡಳಿತದಲ್ಲಿ ಇದ್ರಿ, 10 ವರ್ಷ ಆಡಳಿತವನ್ನು ನಡೆಸಿದ್ರಿ, ಮುಂದಿನ 5 ವರ್ಷ ಕೂಡ ನಾವೇ ಆಡಳಿತ ಅನ್ನುವಂಥ ವಿಶ್ವಾಸದಲ್ಲಿ ಇದ್ರಿ. 400 ಪಾರ್ ಅಂತ ಹೇಳ್ತಾ ಇದ್ರಿ ಆರಂಭದಲ್ಲಿ, ಆದರೆ ಕಡೆಗೆ ಬಂದಾಗ ಈ 400 ಮಾತು ಸ್ವಲ್ಪ ಮಟ್ಟಿಗೆಲ್ಲೋ ಮರೆತು ಹೋದಂಗೆ ಆಗಾಗ್ಗೆ ಅನ್ನಿಸ್ತಾ ಇತ್ತು. ಎಲ್ಲೆಲ್ಲೋ ಒಂದೊಂದು ಕಡೆಯಲ್ಲಿ ಮಾತ್ರ ನೆನಪಾದಾಗ ಮಾತ್ರ ಮಾತಾಡ್ತಾ ಇದ್ರಿ. ನೋಡಿ, ಒಂದು ಇದನ್ನು ನರೇಂದ್ರ ಮೋದಿ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಚಾನಲ್ಗೆ. ಏನು ಅಂದರೆ 400 ಪಾರ್ ಅಂತಕ್ಕಂಥದ್ದು ಈಗಾಗಲೇ ನಾವು ನಂಬರ್ ಇದ್ವಿ, ಅದಕ್ಕಿಂತ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಹೇಳಿದ್ವಿ. ನಮ್ಮ ನಂಬರ್ ಅಂತಂದರೆ ಇಲ್ಲಿ 3 ನಂಬರ್ ಬರ್ತದೆ. ಒಂದು BJP ನಂಬರು, ಎರಡನೇದು ಪ್ರೀಪೋಲ್ ಅಲಯನ್ಸ್ ಆಗಿದ್ದಂತಹ ನಂಬರು, ಆಮೇಲೆ BJPಗೋಸ್ಕರ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೌಸ್ನಲ್ಲಿ ಬಂದಂತಹ ನಂಬರ್ಸು. ಈ 3 ಸೇರಿಕೊಂಡು ನಮ್ಮದು 400 ಇತ್ತು. ಅದರಿಂದಾಗಿ ಈ ಬಾರಿ ನಾವೇನೇನೆ ಪ್ರೀಪೋಲ್ ಅಲಯನ್ಸಲ್ಲೇ 400 ತೆಗೆದುಕೊಳ್ಬೇಕು ಅಂತ ನಮ್ಮ ಪ್ರಯತ್ನ ಇತ್ತು. ಅದು ಒಂದು ಪ್ರಯಾರಿಟಿ. ಆಮೇಲೆ ಜೊತೆಗೆ ನಾವು ಅದರ ಪ್ರಯತ್ನದಲ್ಲೇ ಇಡೀ ದೇಶದಲ್ಲಿ ಇದ್ದೀವಿ. ನಮ್ಮ ವಿಶ್ವಾಸ ಇದೆ ಇವತ್ತೂ ಸಹ 400 ಮೇಲೆ ಬರ್ತೀವಿ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಆಗಬಹುದು ಅಂತ ಅಂದ್ಬಿಟ್ಟು, ಯಾಕಂದರೆ ಇದು ಚುನಾವಣೆಯಲ್ಲಿ ಇದು ಬ್ಯಾಟಲ್ ಫೀಲ್ಡಲ್ಲಿ ಇದ್ದಾಗ ಏನು ಬೇಕಾದ್ರೂ ಆಗ್ಬೋದು, ಅದಕ್ಕೂ ನಾವು ತಯಾರಿದ್ದೀವಿ. ಅಂದರೆ ಒಂದು 10 ಈ ಕಡೆ ಬರ್ಬೋದು, 10 ಆ ಕಡೆ ಹೋಗ್ಬೋದು ಒಂದು. ಆದರೆ ನಾವು ಮತ್ತು ಕಾಂಗ್ರೆಸ್ನ ಏನು ಕಂಪ್ಯಾರಿಟೇಟಿವ್ ನೀವು ಹೇಳಿದ್ರೆ ಏನು ಅಂದರೆ, BJPಯವರು 400 ಪಾರ್ ಅಂದರು, ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಅಂತಂದರೆ ಈ ಸತಿ ಮೋದಿಯವರು ಪ್ರಧಾನಮಂತ್ರಿ ಆಗಲ್ಲ. ಅಂದರೆ ಅರ್ಥ ಏನು, ನಾವು ಗೆಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮನ್ನಂತೂ ಕಲ್ಲೊಡಿತೀವಿ ಅಂತ. ಅಂದರೆ ನೆಗೆಟಿವ್ ಕ್ಯಾಂಪೇನು ವರ್ಸಸ್ ಪಾಸಿಟಿವ್ ಕ್ಯಾಂಪೇನು. ಈಗ ನಾವು ಪಾಸಿಟಿವ್ ಕ್ಯಾಂಪೇನ್ಗಳಲ್ಲಿ ನಮ್ಮದು ನೋಡಿದ್ರೆ, ಒಂದು ನಾವು ಮಾಡಿರ್ತಕ್ಕಂತಹ ಡೆವಲಪ್ಮೆಂಟ್ 10 ವರ್ಷದಲ್ಲಿ, ಆಮೇಲೆ ನಾವು ಮಾಡಿರ್ತಕ್ಕಂತಹ ಈ ದೇಶನ ಸುಭದ್ರ ಮಾಡಬೇಕು ಮತ್ತು ಈ ದೇಶದಲ್ಲಿ ಗಡಿ ಭಾಗಗಳನ್ನು ಸಂರಕ್ಷಣೆ ಮಾಡಬೇಕು. ಈ ಎರಡೂ ಜೊತೆಗೆ ಡೆವಲಪ್ಮೆಂಟು,
ಇಡೀ ಪ್ರಪಂಚ ಇವತ್ತು ಇನ್ಫ್ಲೇಷನ್ ಇಂದ ಒದ್ದಾಡ್ತಿದೆ. ನಾನು ಬರ್ತೀನಿ ಯಶೋಗೌಡ. ಅದಕ್ಕಿಂತ ಮುಂಚೆ ನಾನು ಕ್ವಿಕ್ ಆಗಿ ಇರ್ಬೇಕ ಆನ್ಸರ್ ಏನು ಕೇಳಕ್ಕೆ ಬಯಸ್ತೀನಿ ನಿಮ್ಮ ಹತ್ರ. ಅಂದರೆ 2014 ಹೇಳಿದ್ರಿ ಅಬ್ ಕಿ ಬಾರ್ ಮೋದಿ ಸರ್ಕಾರ, 19 ಹೇಳಿದ್ರಿ ಇಸ್ ಬಾರ್ 300 ಪಾರ್. ಅವೆಲ್ಲವೂ ಕೂಡ ವಾಸ್ತವದ ಘೋಷಣೆಗಳಾಗಿದ್ವು. ಹಾಗಾದ್ರೆ ಈ ಸರ್ತಿ ಯಾಕೆ ವಾಸ್ತವ ಅಲ್ಲದ ಘೋಷಣೆ ಅಂತ ನೀವೇ ಒಪ್ಪಿಕೊಳ್ತೀರಿ? ಮತ್ತೊಂದು ಕಡೆಯಲ್ಲಿ 400 ಪಾರ್ ಅನ್ನುವಂಥದ್ದು ನಾವು ಒಂದು ನಿಗದಿಯನ್ನು ಮಾಡ್ಕೊಂಡಿದ್ವಿ ನಿಜ, ಆದರೆ ಅದು ನಮ್ಮ ಒಂದು ಸ್ಟ್ರಾಟಜಿ ಅಷ್ಟೇ ಆಗಿತ್ತು. ನೀವು 14 ಹೇಳಿದಾಗ 273 ಕ್ರಾಸ್ ಆಗಬೇಕು ಅಂತ ಟಾರ್ಗೆಟ್ ಫಿಕ್ಸ್, 282 ಬಂತು. 300 ಹೇಳಿದ್ರೆ 303 ಬಂತು. 400 ಹೇಳಿದಾಗ 400ಕ್ಕಿಂತ ಮೇಲೆ ಬರಬೇಕು ಅಂತ ಹೇಳುವಂಥದ್ದು ಬೇಕಾಗಿತ್ತಲ್ಲ. 2004-2009 ಕೊಯಿಲಿಷನ್ ಗವರ್ನಮೆಂಟ್ಸ್ ಇತ್ತು. ಓಕೆ, ಹಿಂದ್ಗಡೆನೂ ಅಂದ್ರೆ ನಾವು 84 ಆದ್ಮೇಲೆ ಎಲ್ಲ ಕೊಯಿಲಿಷನ್ ಗವರ್ನಮೆಂಟ್ಸ್ ಇದ್ದಿದ್ದು, ಎಕ್ಸೆಪ್ಟ್ 91 ಬಂದಿದ್ದಂಥ ಸರ್ಕಾರ ಏನಿತ್ತು ಮೈನಾರಿಟಿ ಗವರ್ನಮೆಂಟ್ ವಿಚ್ ವಾಸ್ ಎಕ್ಸ್ಟರ್ನಲ್ ಸಪೋರ್ಟ್ ಇತ್ತು. ಆದರೆ ಈ 272 ಏನು ಟಾರ್ಗೆಟ್ ಇತ್ತಲ್ಲ, ಅದು ನಾವು ಅಚೀವ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವತ್ತು ಏನಿತ್ತು ಅಂತಂದರೆ, UP-ನಲ್ಲಿ ಇಷ್ಟು ಬರೋದಿಲ್ಲ, ಬೇರೆ ಕಡೆ ಇಷ್ಟು ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಹೌದು, ನಮ್ಮ ಟಾರ್ಗೆಟ್ 272 ಇತ್ತು ಕರೆಕ್ಟಾಗಿ. ಹೌದು, ಅದಾದಮೇಲೆ 300. ಇಟ್ ವಾಸ್ ವೆರಿ ಮಚ್ ಪಾಸಿಬಲ್. ಟುಡೇ ಆಲ್ಸೋ, ಇವತ್ತು ನಾವೇನು ಹೇಳ್ತೀವಿ, 400 ಡೆಫಿನೆಟ್ಲಿ ಪಾಸಿಬಲ್. ಓಕೆ 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 ರಘುದೊಡ್ಡಿ ಅವರೇ, ಆರಂಭದಿಂದ ಯಾವುದೇ ನಂಬರ್ ಹೇಳಲಿಲ್ಲ, ಹೋಗ್ತಾ 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 ಹೇಳಕ್ಕೆ ಶುರು ಮಾಡಿದ್ರೆ 300ಕ್ಕಿಂತ ಬೇರೆ ಗೆಲ್ತೀವಿ ಅಂತ ಹೇಳಿದ್ರಿ. ಟಾಟಾ ಬಾಯ್, ಬಾಯ್ ಬಾಯ್, ಗುಡ್ ಬಾಯ್ ಮೋದಿ, ಇದೆಲ್ಲವೂ ಕೂಡ ಬಂತು ಮೊನ್ನೆ ಲಾಸ್ಟ್ ಫೇಸ್ನ ಎಲೆಕ್ಷನ್ನಲ್ಲಿ. ಇವೆಲ್ಲವೂ ಕೂಡ ಹೇಳಿದ್ರಿ. ಎಷ್ಟು ಮಟ್ಟಿಗೆ ಟಾಟಾ ಗುಡ್ ಬೈ ಯಾರಿಗೆ ಆಗುತ್ತೆ ಈ ಸಲ ಅಂತ? ಖಂಡಿತವಾಗ್ಲೂ ಏನು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಖರ್ಗೆ ಅವರು ಹೇಳಿದ್ದಾರೆ, 2024 ಜೂನ್ 4 ನಂತರ ಮೊನ್ನೆ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಪ್ರಧಾನಮಂತ್ರಿಗಳಾಗಿರೋದಿಲ್ಲ ಅಂತ ಹೇಳಿರ್ತಕ್ಕಂಥದ್ದು ಸತ್ಯ. ಸೊ ಯಾಕೆ ಅದು ನಿಜ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, BJP ಇಸ್ ಬಾರ್ 400 ಬಾರ್ ಅಂತ ಅದನ್ನು ಜನ ಏನು ಅರ್ಥ ಮಾಡಿಕೊಂಡ್ರು, ಕಳೆದ 10 ವರ್ಷದಲ್ಲಿ ಇವರು ಮಾಡಿರ್ತಕ್ಕಂಥ ಅನಾಚಾರಗಳು ಮತ್ತು ಹೇಳಿರ್ತಕ್ಕಂಥ ಎಲ್ಲ ಆಶ್ವಾಸನೆಗಳು ಯಾವುದೂ ಈಡೇರಿಲ್ಲ ಅಂತ ಹೇಳಿ ಈ ಪಕ್ಷ ನಿಜವಾಗ್ಲೂ ಇದು NDA ಒಂದು 420 ಆಗಿದೆ ಪಕ್ಷ. 400 ಅಲ್ಲ 420 ಇದು ಅಂತ ಹೇಳಿ ಅರ್ಥ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅವ್ರು ಆಲ್ರೆಡಿ. ತುಂಬಾ ಲೋ ಲೆವೆಲ್ ಇದೆ. ಆಯ್ತು ಬಿಡಿ, ಗೊತ್ತಾ, 420 is IPC section. ಅದಕ್ಕೆ ನನ್ನ ಮೇಲೆ ಹಾಕಿ ತೊಂದರೆ ಇಲ್ಲ, ಪ್ಲೀಸ್. 10 ವರ್ಷದಲ್ಲಿ ರಾಜ್ಯದ ಮತ್ತೆ ದೇಶದ ಜನತೆಗೆ ಮಾಡಿರ್ತಕ್ಕಂಥ ಅನ್ಯಾಯದ ಕಾರಣದಿಂದ ಜನ ತೀರ್ಮಾನ ಮಾಡಿ, ಇದು ನಿಜವಾಗ್ಲೂ ಹೇಳಿರ್ತಕ್ಕಂಥ ನುಡಿದಂತೆ ನಡೆದಂತ ಸರ್ಕಾರ ಅಲ್ಲ ಇದು. ಹಾಗಾಗಿ ಇದನ್ನ 420 ಸರ್ಕಾರ, ಹಾಗಾಗಿ ಇವರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ ಇವರಲ್ಲಿ ಇರ್ತಕ್ಕಂಥ ಇವರು ಮಾಡಿರ್ತಕ್ಕಂಥ ಇನ್ಫ್ಲೇಷನ್ ಆಗಿರ್ಬೋದು, ಬೆಲೆ ಏರಿಕೆಯಿಂದ ಕರ್ನಾಟಕದಲ್ಲಿ ನೋಡಿದಿರಿ ನೀವು, ಬೆಲೆ ಏರಿಕೆ, ನಿರುದ್ಯೋಗ ಒಂದಲ್ಲ, ಇವರು ಹೇಳಿದಂತ ಯಾವ ಯೋಜನೆಗಳು ಇವರು ಕಾರ್ಯಗತಗೊಳಿಸಿದ್ದಾರೆ. ಮತ್ತೆ ಮಾತಾಡ್ತೀನಿ ಯಾವ ಕಾರಣಕ್ಕಾಗಿ ಯಾವ ಸ್ವರೂಪದಲ್ಲಿ ಮಾತಾಡ್ತೀನಿ. ಈ ಚರ್ಚೆ ನಾವು ಮುಂದುವರಿಸೋಣ. ರಾಜುಗೌಡರನ್ನು ಮಾತಾಡ್ತೇನೆ, ಹಾಗೆಯೇ ಸುಭಾಷ್ ಹುಗಾರ್ ಅವರನ್ನು ಕೂಡ ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ.